ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕ್ಕೆ ವಂದಿಸಿ ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಪರಮ ಪೂಜ್ಯ ಪರಮಾತ್ಮಾನಂದ ಸರಸ್ವತಿಜಿಯವರ ಪಾದಕ್ಕೆ ವಂದಿಸಿ ಪರಮ ಪೂಜ್ಯ ಮಾದರ ಚೆನ್ನಯ್ಯ ಸ್ವಾಮೀಜಿಯವರ ಪಾದಕ್ಕೆ ವಂದಿಸಿ ಇಂದಿನ ಈ ಸಮಾರಂಭದ ಮುಖ್ಯ ಅತಿಥಿಗಳು ಕೇಂದ್ರದ ಸರ್ಕಾರದಲ್ಲಿ ಗೃಹ ಸಚಿವರು ಆಗಿರ್ತಕ್ಕಂಥ ಶ್ರೀ ಅಮಿತ್ ಶಾಜಿಯವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಸ್ಟೀಲ್ ಮತ್ತು ಹೆವಿ ಇಂಡಸ್ಟ್ರಿ ಸಚಿವರು ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮೀಜಿಯವರೇ, ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತ ಇರ್ತಕ್ಕಂಥ ಇನ್ನೊಬ್ಬ ಹಿರಿಯ ಕೇಂದ್ರ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಬಿ ಸೋಮಣ್ಣಜಿಯವರೇ ಮತ್ತು ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಆರ್ ಅಶೋಕ್ಜಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಸತ್ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರೇ ಮತ್ತು ವಿಧಾನಸಭೆಯ ಈ ಮತಕ್ಷೇತ್ರದ ಶಾಸಕರು ಗೆಳೆಯರು ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಇನ್ನೊಬ್ಬ ವಿಧಾನಸಭೆಯ ಸದಸ್ಯರು ಗೆಳೆಯರು ಆಗಿರ್ತಕ್ಕಂಥ ವಿಶ್ವನಾಥ್ ಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ಬಹಳ ಒಂದು ಸಂತೋಷದ ಸಮಾರಂಭ ಇದೆ. ವಿಶೇಷವಾಗಿ ಡಾಕ್ಟರ್ ನಿರ್ಮಲಾನಂದ ನಮ್ಮ ಮಹಾಸ್ವಾಮೀಜಿಯವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಅವರು ಬಹಳ ಮುತುವರ್ಜಿ ವಹಿಸಿ ಈ ಒಂದು ಮೆಡಿಕಲ್ ಕಾಲೇಜಿನ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಇದರಿಂದ ಸ್ವಾಮೀಜಿಗೇನು ಲಾಭ ಇಲ್ಲ, ಆದರೆ ಸಮಾಜಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ದೇಶಾದ್ಯಂತ ಕರ್ನಾಟಕ ರಾಜ್ಯ ವೈದ್ಯಕೀಯ ಶಿಕ್ಷಣದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದೆ. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸೀಟ್ಗಳನ್ನು ಹೊಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯ. ಈ ಮಟ್ಟಿಗೆ ವೈದ್ಯಕೀಯ ಶಿಕ್ಷಣ ಬೆಳಿಬೇಕು ಕರ್ನಾಟಕದಲ್ಲಿ ಅಂತಂದರೆ ಬಹುಶಃ ಇದರ ಹಿಂದೆ ಬಹಳ ವರ್ಷಗಳ ಹಿಂದೆ 60ರ ದಶಕದಲ್ಲಿ 70ರ ದಶಕದಲ್ಲಿ ಏನು ನಮ್ಮ ಪೂರ್ವಜರು ಇಲ್ಲಿ ಒಂದು ಬುನಾದಿಯನ್ನು ಹಾಕಿದೆ. Probably it is the foresight of our leaders who had a foresight of establishing private medical and engineering colleges 30-40 years back. Today we are reaping the benefits of that foresight, because in Karnataka we are having 24 government medical colleges and nearly double the number in private medical colleges. Today we have 70 medical colleges in Karnataka, and this was probably because of the foresight of our leaders, then leaders. Allowing private participation in professional courses was one of the best decisions taken by our leaders. Today, Bangalore is the Silicon City of the country because we have so many quality engineering colleges and we have the right ecosystem because of our great leaders who had ruled this state. So we are today in the entire country, though southern part of the states have many medical colleges, still there is a great need for medical education. Today, medical education is the most sought after courses for all the youngsters of this country. Nearly 24 lakh students write NEET exam for 1 lakh seat. What we need to keep in mind is we are not producing doctors only for our state or the country, but globally. Indian doctors are in great demand in Western countries as well, because they have a great reputation, their dedication, their skill, their hard work
facilities and a conducive atmosphere for the government colleges as well as the private medical colleges and institutions as well. So the future endeavors of my state government, we have a vision of establishing one government medical college at every district and also a super specialty hospital, a cancer center and trauma center in every district so that the poor and the marginalized are taken care of. So this is the mission of the state government, and in this I congratulate Nirmalanandanath Swamiji for his great vision. He has been running 3 medical colleges and many other institutions in such an excellent way. They are giving the quality education to the youngsters. This is what is our culture. Our culture is ಕಾಯಕ ದಾಸೋಹ. 12ನೇ ಶತಮಾನದ ಬಸವಾದಿ ಶರಣರ ಮತ್ತು ಎಲ್ಲ ಸ್ವಾಮೀಜಿಗಳ ಸಂತರ ಏನು ನಾವು ನಮಗೋಸ್ಕರ ಬದುಕೋದಲ್ಲ, ಪರರಿಗಾಗಿ ಬದುಕೋದು, ದಟ್ಸ್ ದ ದಾಸೋಹ ಕಲ್ಚರ್. ಇಲ್ಲಿ ಅಕ್ಷರ ದಾಸೋಹ ಮಾಡತಕ್ಕಂಥ ಒಂದು ಪ್ರಯತ್ನ ಸ್ವಾಮೀಜಿ ಅವರು ಮಾಡಿದ್ದಾರೆ. ಅವರ ಪ್ರಯತ್ನದಿಂದ ನಮಗೆ ಒಂದು ಒಳ್ಳೆಯ ಒಂದು ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಠಮಾನ್ಯಗಳು ಏನು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಇವತ್ತು ಅನ್ನ ದಾಸೋಹದ ಜೊತೆಗೆ ಅಕ್ಷರ ದಾಸೋಹ ಕೊಟ್ಟಿರೋದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ಒಂದು ಪ್ರಗತಿಪರ ರಾಜ್ಯವಾಗಿದೆ. ಈ ರಾಜ್ಯ ಬೆಳವಣಿಗೆಗೆ ಮಠಮಾನ್ಯಗಳ ಕೊಡುಗೆ ಬಹಳ ಅಪಾರವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಈ ಒಂದು ಪುಟ್ಟ ಗ್ರಾಮದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈಗಿನ ಒಂದು ವೈದ್ಯಕೀಯ ಕಾಲೇಜಿಗೆ ಉದ್ಘಾಟನೆಯನ್ನು ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಗುಜರಾತ್ನ ರಾಜ್ಕೋಟ್ನ ಧಾರ್ಮಿಕ ಕ್ಷೇತ್ರದ ಮತ್ತೊಬ್ಬ ಗುರುಗಳು ಚುಂಚನಗಿರಿ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅತ್ಯಂತ ಅಭಿಮಾನವನ್ನು ಹೊಂದಿರತಕ್ಕಂಥ ಸ್ವಾಮೀಜಿ ಪರಮಾನಂದ ಸರಸ್ವತಿ ಸ್ವಾಮೀಜಿಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಮತ್ತೊಬ್ಬ ಪರಮಪೂಜ್ಯ ಸ್ವಾಮೀಜಿಗಳು ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ our dynamic leader and very strong leader, Home Minister of this great Bharat, my leader also, Amit Shahji, who agreed to inaugurate this medical college on behalf of my Chunchiri Kshetra and my people. I congratulate and my great regards to Amit Shahji. ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಕ್ಕಂಥ ಕೇಂದ್ರದ ಮತ್ತೊಬ್ಬ ರಾಜ್ಯ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸೋಮಣ್ಣ ಅವರೇ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥ ಅಶೋಕ್ ಅವರೇ, ಲೋಕಸಭೆಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂಥ ಸುಧಾಕರ್ ಅವರೇ, ಇದೀಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ನಮ್ಮ
ಶ್ರೀನಿವಾಸ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಚುಂಚನಗಿರಿ ಕ್ಷೇತ್ರದ ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕ ವೃಂದದವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಒಂದು ಆದಿಚುಂಚನಗಿರಿ ಕ್ಷೇತ್ರ ಇವತ್ತು ಲಕ್ಷಾಂತರ ಕುಟುಂಬದ ಮಕ್ಕಳ ಒಂದು ಶಿಕ್ಷಣಕ್ಕೆ ದೊಡ್ಡ ಮಟ್ಟದ ಒಂದು ಸಮಾಜದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ಕ್ಷೇತ್ರಕ್ಕೆ ನಿಜಕ್ಕೂ ನಮ್ಮ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾಜಿಯವರು ಇವತ್ತೇನು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆನ್ ಮೈ ಬಿಹಾಫ್ ಆಫ್ ಮೈ Kannadigas, I really thanks the Honorable Home Minister because under his advice I am successfully as a cabinet minister of Ida under the leadership of Narendra Modi ji. We are working very hard for the development of this country. My well-wisher is Amit Shah. Whatever my problem is there in the department, he always advise me and support me to work very hard. For that I am grateful to Amit Shah. Because of him only today I stand before you as a central minister. For Karnataka, under the leadership of Honorable respected Prime Minister Narendra Modi ji and Amit Shah ji, I promise our Kannadigas, whatever issues are there in the Karnataka, several issues, we are going to solve it one by one. I promise Honorable Prime Minister and Amit Shah ji, Home Minister, they will going to support Karnataka and Kannadigas. I am very grateful to them. Today's ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ನನಗೆ ಬರಲೇಬೇಕು ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಪರಮಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಹಾಗೂ ಶ್ರೀ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಸ್ವಾಮೀಜಿಯವರನ್ನು ಸ್ಮರಿಸಿ ಆದಿಚುಂಚನಗಿರಿ ಯೂನಿವರ್ಸಿಟಿ ಬೆಂಗಳೂರು ಕ್ಯಾಂಪಸ್ನಲ್ಲಿ ಇಂದು ಲೋಕಾರ್ಪಣೆಗೊಂಡಿರುವಂತಹ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಈ ಶುಭ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಒಂದು ಸಮುದಾಯವನ್ನು ಆಧುನಿಕತೆಗೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಶ್ರೀಪಾದಗಳಿಗೆ ನಮಿಸಿ, ಹಾಗೆ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಮತ್ತೋರ್ವ ಪೂಜ್ಯರು ರಾಜ್ಕೋಟ್ನ ಆರ್ಷ್ ವಿದ್ಯಾಮಂದಿರದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಸ್ವಾಮಿ ಪರಮಾತ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಯವರಲ್ಲಿ ನಮಿಸಿ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ರಾಷ್ಟ್ರ ಕಂಡ ದಕ್ಷತೆಯ ಗೃಹ ಮಂತ್ರಿಗಳು ಆಗಿರುವಂಥ ಗೌರವಾನ್ವಿತ ಶ್ರೀ ಅಮಿತ್ ಶಾ ಜಿ ಅವರಲ್ಲಿ ಹಾಗೂ ನಮ್ಮ ನಾಡು ಕಂಡ ಯುವ ಉತ್ಸಾಹಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಉತ್ತಮ ಸೇವೆಯನ್ನು ನಡೆಸುವ ಮೂಲಕ ಈ ನಾಡಿನಲ್ಲಿ ಅಪಾರ ಜನಮನ್ನಣೆಯನ್ನು ಗಳಿಸುವ ಮೂಲಕ ಪ್ರಸ್ತುತ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರಲ್ಲಿ ಹಾಗೂ ರಾಜ್ಯ ಸರ್ಕಾರದ ವೈದ್ಯಕೀಯ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರಲ್ಲಿ, ನಮ್ಮ ಸಮುದಾಯದ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟುಕೊಂಡಿರುವಂಥ ವಿರೋಧ ಪಕ್ಷದ ನಾಯಕರು ಕ್ರಿಯಾಶೀಲರಾಗಿರುವಂಥ ಆರ್ ಅಶೋಕ್ ಅವರಲ್ಲಿ, ಮತ್ತೋರ್ವ ಮುತ್ಸದ್ದಿ ರಾಜಕಾರಣಿಗಳು ಕೇಂದ್ರದ ಸಚಿವರು ಆಗಿರುವಂಥ ಪಿ ಸೋಮಣ್ಣ ಅವರಲ್ಲಿ, ಯುವ ಉತ್ಸಾಹಿ ಸಂಸದರಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರಲ್ಲಿ, ಶಾಸಕರಾದ ವಿಶ್ವನಾಥ್ ಅವರಲ್ಲಿ, ಶ್ರೀನಿವಾಸ್ ಅವರಲ್ಲಿ, ವಿಶ್ವವಿದ್ಯಾನಿಲಯದ ಕುಲಪತಿಗಳು ಸೇರಿರುವಂಥ ಎಲ್ಲ ಸದಸ್ಯರು ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಸುಮಾರು 5 ದಶಕಗಳ ಹಿಂದೆ ಆದಿಚುಂಚನಗಿರಿ
ಶಿಕ್ಷಣ ಟ್ರಸ್ಟ್ ಮೂಲಕ ಆರಂಭಗೊಳಿಸಿದಂಥ ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಏನು ಕನಸನ್ನು ಕಂಡಿದ್ರು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮುಂದೊಂದು ದಿವಸ ಇದು ಈ ರಾಜ್ಯ ಈ ದೇಶಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟವಾಗುವಂಥ ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ವಿಶ್ವವಿದ್ಯಾನಿಲಯ ಆಗಬೇಕನ್ನುವಂಥ ಕನಸನ್ನು ಏನು ಕಂಡಿದ್ರು ಅದನ್ನು ಇವತ್ತು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಲೋಕಾರ್ಪಣೆಗೊಳಿಸುವ ಮೂಲಕ ಸಾಕಾರಗೊಳಿಸಿದರೆ ಅದು ನಮ್ಮ ನಾಡಿಗೆ ಸಿಕ್ಕಂಥ ಬಹುದೊಡ್ಡ ಹೆಮ್ಮೆ ಅಂತೇಳಿ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಒಂದು ಸಮುದಾಯವನ್ನು ಹೇಗೆ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿದಂಥವರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ನಾನು ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದೆ, ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಒಕ್ಕಲಿಗ ಸಮುದಾಯವನ್ನು ಯಾವ ರೀತಿ ಕಟ್ಟಿದ್ರು ಅಂತ ಹೇಳಿದ್ರೆ ಅದು ಬೇಡುವಂಥ ಸಮಾಜ ಅಲ್ಲ, ಅದು ನೀಡುವಂಥ ಸಮಾಜ ಅನ್ನುವಂಥ ನಿಟ್ಟಿನಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಈ ಸಮುದಾಯವನ್ನು ಕಟ್ಟಿದ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ಪೂಜ್ಯರು ನನಗೆ ಒಂದು ನಿಮಿಷದಲ್ಲಿ ಮಾತನಾಡಕ್ಕೆ ಹೇಳಿದ್ದಾರೆ. ಉದಾಹರಣೆಯಾಗಿ ಇಂಥ ಬಹುದೊಡ್ಡ ವೇದಿಕೆಯಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಮರಣೆಯ ಸಂದರ್ಭದಲ್ಲಿ ಇಂಥ ಒಂದು ಬಹುದೊಡ್ಡ ವೇದಿಕೆಯಲ್ಲಿ ಮಾದಾರ್ ಚೆನ್ನಯ್ಯ ಸ್ವಾಮೀಜಿಯವರನ್ನು ಯಾಕೆ ಸಾಕ್ಷಿ ಕರೆಸಿದ್ರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅಂತ ಹೇಳಿದ್ರೆ ಎಲ್ಲ ಶೋಷಿತ ಸಮುದಾಯಗಳಿಗೂ ಕೂಡ ಒಕ್ಕಲಿಗ ಸಮಾಜ ಒಂದು ಆಶಯವನ್ನು ಕೊಟ್ಕೊಂಡು ಬಂದಿದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ನನ್ನ ಅಕ್ಕಪಕ್ಕದಲ್ಲಿ ಇಬ್ಬರು ಯುವ ನಾಯಕರಿದ್ದಾರೆ, ಕುಮಾರಸ್ವಾಮಿಯವರು ಮತ್ತು ಅಶೋಕ್ ಅವರು. ಮಾದಾರ್ ಚೆನ್ನಯ್ಯ ಗುರುಪೀಠ 15 ವರ್ಷಗಳ ಹಿಂದೆ ಒಂದು ಶೂನ್ಯಾವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಶ್ರೀಮಠಕ್ಕೆ ಬುನಾದಿಯನ್ನು ಹಾಕುವ ಮೂಲಕ ಶಂಕುಸ್ಥಾಪನೆಯನ್ನು ಮಾಡುವ ಮೂಲಕ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನೂ ಇಲ್ಲದೇ ಇರುವಂಥ ಈ ಶೋಷಿತ ಸಮುದಾಯಕ್ಕೆ ಶಕ್ತಿಯನ್ನು ಕೊಟ್ಟಂಥವರು ದೇವೇಗೌಡರ ಕುಟುಂಬ ಮತ್ತು ಕುಮಾರಸ್ವಾಮಿ. ಅದರ ಮುಂದಿನ ಭಾಗವಾಗಿ ನಮ್ಮ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅಶೋಕ್ ಅವರಿನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಅವರಿಗೆ ನೋಡಿ ಇವತ್ತು ಎಷ್ಟೋ ಸಾವಿರ ಹಳ್ಳಿಗಳಲ್ಲಿ ಸ್ಮಶಾನಕ್ಕೆ ಜಾಗ ಇದ್ದಿರುವಂಥ ಸಮುದಾಯ ಅದು. ಅವರು ಮಠವನ್ನು ಕಟ್ಟೋದು ಯಾವಾಗ, ಅವರ ವಿದ್ಯಾರ್ಥಿಗಳನ್ನು ಬೆಳೆಸೋದು ಯಾವಾಗ, ಜ್ಞಾನಾರ್ಜನೆ ಬೆಳೆಸೋದಾಗುವಾಗ ಆ ನಿಟ್ಟಿನಲ್ಲಿ ಆ ಸಮುದಾಯಕ್ಕೆ ಬಹುದೊಡ್ಡ ಒಂದು ಜಾಗವನ್ನು ಕೊಡಬೇಕಂತೇಳಿ ಸುಮಾರು 80 ಎಕರೆ ಜಾಗವನ್ನು ಸ್ವಾಮೀಜಿಯವರು ಅಶೋಕಣ್ಣವರಿಗೆ ಆದೇಶವನ್ನು ಮಾಡಿ ಇವತ್ತು ನಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕವಾದ ನ್ಯಾಯವನ್ನು ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡುವಂಥವ್ರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಬಗ್ಗೆ ಏನು ಮಾತನಾಡ್ತಾರೆ ಅನ್ನೋದನ್ನು ನೀವು ಕೇಳಬಹುದು. ನಮ್ಮ ಸಮುದಾಯ ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳಿಂದಲೂ ಕೂಡ ತಿರಸ್ಕಾರಗೊಂಡಂಥ ಸಮುದಾಯ. ಅಂಥ ಸಮುದಾಯಕ್ಕೆ ಇವತ್ತು ನಾವು ಬಹಳಷ್ಟು ಜನ ಜಾತ್ಯತೀತ ನಾಯಕರು ಅನ್ನುವಂಥ ಸಂದರ್ಭನ ನಾವು ಹೇಳ್ತಾ ಇರ್ತೀವಿ. ಆದರೂ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ದೇವೇಗೌಡರ ಕುಟುಂಬ ಒಕ್ಕಲಿಗ ಸಮಾಜ ನಮ್ಮಂಥ ಅನೇಕ ಸಮುದಾಯಗಳನ್ನು ಕೈ ಹಿಡಿದು ಮೇಲೆ ಕೆತ್ತಿದಂಥ ಸಮಾಜ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಕೂಡ ಮುಂದುವರೆದ ಭಾಗವಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಾದಾರ್ ಚೆನ್ನಯ್ಯ ಗುರುಪೀಠವನ್ನು ಒಂದು ಶಾಖಾ ಮಠದ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಇದೆ. ಅದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅವರ ಋಣವನ್ನು, ಆ ಸಮಾಜದ ಋಣವನ್ನು ಮುಂದಿಟ್ಟುಕೊಂಡು ನಮ್ಮ ಸಮಾಜವನ್ನು ಕೂಡ ಮುಖ್ಯ ವಾಹಿನಿಗೆ ತರುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿ ಅಮಿತ್ ಶಾಜಿಯವರು ಕುಳಿತುಕೊಂಡಿದ್ದಾರೆ. ನಮ್ಮ ಸಮಾಜ ಸುಮಾರು 3 ದಶಕಗಳ ಕಾಲ ಒಳ ಮೀಸಲಾತಿ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇತ್ತು. ಅಮಿತ್ ಶಾಜಿಯವರು ಇದಕ್ಕೆ ಒಂದು ತಿಲಾಂಜಲಿ ಆಡಬೇಕು. ಕರ್ನಾಟಕದಲ್ಲಿ ಮಾದಿಗ ಸಮಾಜ ಬಹಳ ಹಿಂದುಳಿದಿದೆ, ಆ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ನೀಡಬೇಕನ್ನುವಂಥ ನಿಟ್ಟಿನಲ್ಲಿ ಕೇಂದ್ರದಲ್ಲಿ ನಮಗೆ ಬೆಂಬಲವನ್ನು ಮಾಡಿ ಮೀಸಲಾತಿ ವರ್ಗೀಕರಣ ಆಗಬೇಕಂತೇಳಿ ಅಮಿತ್ ಶಾಜಿಯವರು ಮತ್ತು ನರೇಂದ್ರ ಮೋದಿಯವರು ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಒಂದು ಭರವಸೆಯನ್ನು ಕೊಟ್ಟು ಬೆಂಬಲವನ್ನು ನೀಡಿದರು. ಆದರೆ ಈ ತಾನೇ ಹೇಳ್ತಾ ಇದೆ, ಕಾರಣಾಂತರಗಳಿಂದ ಇವತ್ತು ಆ ಒಂದು ಬೇಡಿಕೆ ಮುಂದೂಡ್ತಾ ಇದೆ ಅಂತೇಳಿ ಶಾಜಿಯವರು ಹೇಳ್ತಾ ಇದ್ದಾರೆ. ಆಗ ಅಮಿತ್ ಶಾಜಿಯವರು ಹೇಳಿದರು, ನಿಮ್ಮಂಥ ಶೋಷಿತ ಸಮುದಾಯಗಳ ಜೊತೆ ನಾವು ಯಾವಾಗಲೂ ಕೂಡ ಇರ್ತೀವಿ ಅಂತ ಹೇಳ್ತಾ ಇದ್ರು. ಅವರ ಮಾರ್ಗದರ್ಶನ ಮತ್ತು ಒಕ್ಕಲಿಗ ಸಮಾಜದ ಆಶೀರ್ವಾದ ನಮ್ಮಂಥ ಸಣ್ಣ ಪುಟ್ಟ ಸಮುದಾಯಗಳ ಮೇಲೆ ಸದಾ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಪೂಜ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಅವರ
ವಿಶೇಷವಾಗಿ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಶೋಷಿತ ಸಮುದಾಯಗಳಿಗೆ ಮಾಡುತ್ತಿರುವಂತಹ ಸೇವೆಯನ್ನು ಮುಕ್ತ ಕಂಠದಿಂದ ಶ್ರೀ ಮಾತಾರಾಜನೇ ಸ್ವಾಮೀಜಿಯವರು ಹೇಳಿದ್ದಾರೆ. ಸ್ವಾಮೀಜಿಗಳಿಗೆ ಧನ್ಯವಾದಗಳು. We also have with us His Holiness Jagadguru Swami Paramatmananda Saraswati Ji, Arsha Vidya Mandir Rajput. I would request Swamiji to speak on the occasion. Oh, Namaste. My pranams to the divine subtle presence of Param Pujya Sri 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 Mahaswamiji, as well as pranams to Jagadguru Sri 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 Nirmalananda Swamiji, Blessed Sri Amit Bhai. At the time of independence, our first Home Minister, Sri Vallabhbhai Patel, gave a glory to the post of Home Minister. Exactly like him, we are fortunate to have a minister leading the Home Department, having the same degree of clarity, and exactly like Vallabhbhai, he has knowledge of ground level problems, clarity, vision, courageous, take a bold decisions, face the challenging, and at the same time totally committed to Bharat Mata. On behalf of all of us, I again welcome Sri Amit Bhai and the distinguished sons of motherland of Karnataka who have served the Karnataka people in different capacities, different ministers of the central and the state, party office bearers, and my namaskar to Mother Swami and other Swamijis, and namaste to all of you. Krishna Bhagavan had done a revolution. This Brahma Vidya, it was taught to a student who is quiet, Tanto Danta, doing tapas, brahmachari, living in a forest. That Aranya Vidya was brought to Rana in the battlefield. And the student is not a brahmachari but a grahastha. Student is not quiet but restless and in conflict. Time and again, India had those rishis, Bharat Mata gave those sons who gave a new vision, new direction to the contemporary people about what to do and what not to do. That is called Smriti Grantha. That is the beauty of Hindu culture. Always changing, always adapting to the new challenge. One beautiful thing in the 6th chapter of Bhagavad Gita, revolutionary definition of yogi is given by Bhagavan Krishna. Though Adi Chunchanduri is a Guru Gorakhnath did his tapas and then moved to north, Uttar Pradesh, now called Gorakhpur. But this is the Pita. In the modern times, that Krishna Bhagavan's Vyakya of a yogi is completely owned up by Adi Chunchanduri Sanstha. In the 6th chapter, Krishna Bhagavan says, Atmo Pamtena Sarvatra Samam Pashyati Arjuna Sukham Vayadiva Dukkham Sa Yogi Paramo. Krishna Bhagavan says, one who is doing asana, pranayama, and yama niyamas and etc. is yogi, all right. But this person is not simply a yogi, but he is a param yogi. I would call him a supreme yogi. Who is this person? Who has an empathy? Who can feel the agonies and the pains of others and become unhappy. He is unhappy at the other's unhappiness, and who becomes happy at others' happiness. Others' sukham is my sukham, others' dukham is my dukham. That kind of sensitivity, that kind of a
seva, it is always there. Other day, some people were talking to me that it is a nice job on the part of Modi to have 108. Just give a one call, 0 paisa, and in 8 minutes the ambulance will come. I jokingly told them, if I am in Karnataka, I will not call 108, I will call Nirmala Nanda. Because wherever you go in Karnataka, in the radius of 30 kilometers, there is one Mrityunjay Sanstha. Whatever kind of seva you want, it is available. That kind of team of leaders which Mahaswamiji has created, and that legacy is being continued. That legacy is further empowered by Param Pujya Nirmalananda Nathji on this occasion. I really congratulate. I have been witness to the foundation stone to the construction of this building. It has been done with a complete devotion, and it is like Vande Bharat train. So fast the things have come up. Every seva project comes about like that. So, on today, my prayers to Bhagavan Sadashiva, Adi Yogi, Gorakshanath, and the blessings keep showering on all of them. May they all be more healthy and powerful to do more and more sevas. With this blessing, I conclude, and I thank you very much. Namaste. सबसे पहले मैं आप सभी से महान कन्नड़ भाषा में नहीं बोल पाता हूं, इसके लिए आपकी क्षमा मांगकर मेरी बात की शुरुआत करता ಹೂँ. ಆರಂಭದಲ್ಲಿ ಭವ್ಯವಾಗಿರ್ತಕ್ಕಂಥ ಕನ್ನಡ ಭಾಷೆಯಲ್ಲಿ केंद्रीय मंत्रिपरिषद में मेरे साथी श्री वी सोमन्ना जी, श्री शरण प्रकाश पाटिल जी, मेडिकल एजुकेशन मिनिस्टर कर्नाटक सरकार, डॉक्टर के सुधाकर, यहाँ के सांसद महोदय, मेरे मित्र और विपक्ष के नेता श्री आर अशोक जी, श्री एस.आर. विश्वनाथ जी, श्री निवासैया जी और आदि चुनचुनगिरी विश्वविद्यालय के कुलपति डॉक्टर M.A. शेखर जी और आज के कार्यक्रम में उपस्थित सभी गुणीजनों, भाइयों बहनों, आप सभी को मेरा प्रणाम। सबसे पहले मैं डॉक्टर निर्मलानंद नाथ जी महास्वामी का हृदयपूर्वक धन्यवाद करना चाहता हूं कि उन्होंने ये जो पुण्य कार्य महास्वामी जी की प्रेरणा से कई सालों से चल रहा है, इसके नए एक्सटेंशन में मुझे शामिल होने का मौका दिया। मैं महास्वामी जी का बहुत बहुत धन्यवाद करना चाहता हूँ। ಆರಂಭದಲ್ಲಿ ನಾನು ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ದಿನದ ಈ ಒಂದು ಮಹತ್ ಕಾರ್ಯದಲ್ಲಿ ನನ್ನನ್ನು ಭಾಗವಹಿಸಲು ಆಹ್ವಾನಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. मित्रों, हमारी संस्कृति का बहुत अहम सूत्र है, कोई भी प्रवृत्ति
सभी चलाने वाले सहकर्मी और निर्मलानंद नाथ महाराज महास्वामी को बहुत बहुत बधाई देना चाहता हूँ। ಸಮಾಜದ ಸರ್ವ ಜನಾಂಗಕ್ಕೂ ಎಲ್ಲ ರೀತಿಯಾದಂತಹ ಆರೋಗ್ಯ ಸೇವೆಗಳು, ಮಕ್ಕಳ ಆರೋಗ್ಯ, ಹೀಗೆ ಹೆಲ್ತ್ ಕೇರ್ ಎಜುಕೇಷನ್ಗೆ ಅನುಭವವಾದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. आज यहाँ पर लगभग 200 करोड़ रुपए की लागत से 16 एकड़ में 20 लाख वर्ग फुट के कंस्ट्रक्शन के साथ 4000 छात्र पढ़ाई कर पाए, ऐसा एक संकुल विद्या का धाम यहाँ बना है। 1000 बेड वाला आधुनिक अस्पताल जिसमें सुपर स्पेशलिटी की सारी व्यवस्थाएं यहाँ पर है, और सबसे बड़ी बात, गरीबों के लिए मुफ्त और किफायती दर से संपूर्ण इलाज की व्यवस्था और शिक्षा। ये संकुल 7 अर्थ में एक सेवा का बहुत बड़ा माध्यम बनेगा, इसका मुझे विश्वास है। ಇಲ್ಲಿರ್ತಕ್ಕಂಥ ವಿಶಾಲವಾದ ಪ್ರದೇಶದಲ್ಲಿ ಆಸ್ಪತ್ರೆಗಳು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬಂದರೂ ವಿಶೇಷವಾಗಿ ಬಡ ಜನರಿಗೆ ಉಚಿತವಾಗಿ ಹಾಗೂ ಕೈಗೆಟುಕುವಂತಹ ಬೆಲೆಗಳಲ್ಲಿ ಟ್ರಸ್ಟ್ ಸೇವೆಯನ್ನು ಮಾಡ್ತಾ ಇರೋದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. मैं जब आज यहाँ आया हूँ तब श्री आदि चुनचुनगिरी मठ के जगत गुरु श्री 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 डॉक्टर बाल गंगाधर नाथ जी महास्वामी जी को भी श्रद्धा पूर्वक प्रणाम कर उनको याद करना चाहता हूँ। ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರಿಗೂ ಸಹ ಗೌರವ ನಮನವನ್ನು ಸಲ್ಲಿಸಲಾಗಿದೆ. आदि चुनचुनगिरी की पवित्र पहाड़ियों में 1800 साल से जो एक परंपरा थी, आध्यात्मिक परंपरा थी, वो आध्यात्मिक परंपरा को बरकरार रखते हुए, उसको और उज्जवल करते हुए, इसके साथ सेवा, शिक्षा और समर्पण, इसको जोड़ने का काम महास्वामी ने किया, और आज डॉक्टर निर्मलानंद नाथ महास्वामी जी भी इसको आगे बढ़ा रहे हैं। 1800 ವರ್ಷಗಳಿಗಿಂತಲೂ ಹಿಂದಿರ್ತಕ್ಕಂಥ ಈ ಭವ್ಯ ಪರಂಪರೆಯನ್ನ ಈ ದಿನ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತಮ್ಮ ಸೇವಾ ಮನೋಭಾವ, ಶಿಕ್ಷಣದ ಕಡೆಗೆ ಇರುವಂತಹ ಕಾಳಜಿ ಹಾಗೂ ಸಮರ್ಪಣಾ ಮನೋಭಾವದಿಂದ ಅದನ್ನು ಮತ್ತಷ್ಟು ಉತ್ತುಂಗಕ್ಕೆ ಏರಿಸಿದ್ದಾರೆ ಎನ್ನುವಂತಹ ವಿಷಯ ಅತ್ಯಂತ ಗಹನವಾದದ್ದು. यह मठ ने सेवा के माध्यम से अनेक गरीब और मध्यम वर्ग के परिवारों को आध्यात्मिकता और कर्म योग के साथ जोड़ने का काम किया है। ಬಡ ಮತ್ತು ಮಧ್ಯಮ ವರ್ಗದ ಜನತೆಯನ್ನ ಸೇರಿಸಿ ಒಂದು ಒಗ್ಗಟ್ಟಿನ ನಿರ್ಮಾಣವನ್ನ ಈ ಸಂದರ್ಭದಲ್ಲಿ ಶಿಕ್ಷಣದ ಟ್ರಸ್ಟ್ ಮೂಲಕ ನಡೀತಾ ಇದೆ. और ये मठ 9 स्तंभों पर अन्न, अक्षरा, आरोग्य, आध्यात्मिकता, आश्रय, आरक्षण, आरण्य, अकालों, अनुकंपा और अनुबंध, ये 9 स्तंभों पर समाज के हर वर्ग को जोड़ने में सफल रहा है, और मैं मानता हूँ इससे न केवल समाज के अंदर हमारी आध्यात्मिकता, हमारी संस्कृति, हमारा धर्म मजबूत हुआ है, समाज की एकता को भी इस मठ ने बहुत मजबूत कर एक बहुत अच्छा उदाहरण धार्मिक संस्थाओं के लिए देने का काम किया है। ಅನ್ನ, ಅಕ್ಷರ, ಆರೋಗ್ಯ, ಅಧ್ಯಾತ್ಮ, ಆಶ್ರಯ ಅನ್ನುವಂತಹ 9 ಸ್ತಂಭಗಳನ್ನು ಮೂಲವಾಗಿರಿಸಿಕೊಂಡು ಸಮುದಾಯದ ಎಲ್ಲ ವರ್ಗಗಳನ್ನ ಒಗ್ಗೂಡಿಸಿ ಏಕತೆಯನ್ನು ಸಾಧಿಸಿ ಆಧ್ಯಾತ್ಮಿಕತೆ, ಸಂಸ್ಕೃತಿ ಹಾಗೂ ಏಕತೆಯ ನಿಟ್ಟಿನಲ್ಲಿ ಮಹತ್ವದ ಕೊಡುಗೆಯನ್ನ ನೀಡಲಾಗಿದೆ. ये मठ नवाचार और परंपरा दोनों को साथ में रखकर आगे बढ़ता है। एक और तो हमारी परंपरा से बच्चे से लेकर युवाओं को
ಬೆಳೆಸೋದ್ರ ಜೊತೆಗೆ ಆಧುನಿಕ ಶಿಕ್ಷಣವನ್ನ ನೀಡಿ ಅವರಿಗೆ ಸಮಾಜದಲ್ಲಿ ವಿಶ್ವದಲ್ಲಿ ಗೌರವವಾದ ಸ್ಥಾನವನ್ನ ನೀಡಲಾಗ್ತಾ ಇದೆ. श्री आदि चुनचुनगिरी महासंस्थान मठ व्यक्ति की आत्मा के उत्थान के लिए भी प्रवृत्त है और समाज की आत्मा को जागरूक करने का भी काम कर रहा है. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ವೈಯಕ್ತಿಕವಾಗಿ ಆತ್ಮ ನಿರ್ಭರ ಮಾಡುವುದರ ಜೊತೆಗೆ ಸಮಾಜದ ಆತ್ಮವನ್ನು ಸಹ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. और मैं फिर से एक बार श्री 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 डॉक्टर बाल गंगाधर नाथ स्वामी जी को जरूर याद करना चाहूंगा. 71वें पीठाधीश के 39 साल के कार्यकाल में सैकड़ों स्कूलें बनाई, कई अस्पताल बनाए और यहाँ से कई छात्रों को निःशुल्क निवास के साथ शिक्षा से युक्त कर समाज में सम्मानित स्थान पर पहुंचाए. अनाथालय बनाए, वृद्धाश्रम बनाए और मानसिक रोगियों के कल्याण के लिए भी ढेर सारे इनिशिएटिव महास्वामी जी ने लिए और यही परंपरा को डॉक्टर निर्मलानंद नाथ जी ने आगे बढ़ाया है. मैं आशा करता हूं ये मठ सालों सालों तक इसी प्रकार से सेवा के इस यज्ञ को आगे बढ़ाता रहेगा. ಮತ್ತೊಮ್ಮೆ ನಾನು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅವರು ಹಾಕಿಕೊಟ್ಟಂತಹ ಮಾರ್ಗ, ಸ್ಕೂಲ್ಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಜೊತೆಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡುವುದರ ಮೂಲಕ ಈ ಒಂದು ಭವ್ಯ ಪರಂಪರೆಯನ್ನು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮುಂದುವರಿಸ್ತಾ ಇದ್ದಾರೆ. ಇದೇ ರೀತಿ ಇದು ನಡೆದುಕೊಂಡು ಬರಲಿ ಅಂತ ನಾನು ಹಾರೈಸ್ತೇನೆ. और आदि चुनचुनगिरी विश्वविद्यालय छात्रों को नई दिशा तो देता ही है, मगर नेट A+ प्राप्त कर भारत की श्रेष्ठ यूनिवर्सिटी में भी वो शामिल हुआ. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ನೀಡುತ್ತೆ. ಅದರ ಜೊತೆಗೆ ನಮ್ಮ ಹೆಮ್ಮೆಯ ಭಾರತದ ಸಂಸ್ಕೃತಿಯಡಿಗೂ ಸಹ ತಾವೆಲ್ಲರೂ ಸಹ ಪರಿಚಯ ಮಾಡಿಕೊಳ್ಳಬೇಕು. यहाँ पर स्थित 1500 बेड का अस्पताल और रिसर्च सेंटर, न्यूरोसर्जरी, कार्डियोलॉजी, एंकोलॉजी और इसके अलावा किडनी, लीवर, कॉर्निया, इसके ट्रांसप्लांट तक की उच्चतम आरोग्य की सेवाएं यहाँ बहुत कम दर में और गरीबों के लिए मुफ्त में उपलब्ध होती है. ವಿಶೇಷವಾಗಿ ವಿವಿಧ ಕ್ಷೇತ್ರಗಳಿರ್ಬೋದು, ಆ ಕ್ಷೇತ್ರಗಳಲ್ಲೆಲ್ಲವೂ ಅತ್ಯುತ್ತಮವಾಗಿರ್ತಕ್ಕಂಥ ಹೆಲ್ತ್ ಕೇರ್ ಅಂದ್ರೆ ಆರೋಗ್ಯ ಸೇವೆಗಳನ್ನ ಕೈಗೆಟುಕುವ ಬೆಲೆಗಳಲ್ಲಿ ಸಂಸ್ಥೆ ನೀಡ್ತಾ ಇರೋದು ಸಂತೋಷ. मित्रों, हमारे देश के नेता और प्रधानमंत्री मोदी जी ने एक बहुत बड़ा वाक्य सालों पहले गुजरात में कहा था कि गरीबी की सबसे बड़ी समस्या बीमारी और बीमारी की सबसे बड़ी वजह इलाज का खर्च. शासन ने गरीबों के बीमारी के इलाज की व्यवस्था करनी चाहिए और आज मैं गर्व के साथ कहता हूं, मोदी जी जब देश के प्रधानमंत्री बने तब 20 साल पहले बोला हुआ वो वाक्य उन्होंने पूरा किया है. आज देश के 60 करोड़ गरीबों को 5 लाख तक का पूरा इलाज मुफ्त में फ्री ऑफ कॉस्ट कराने की व्यवस्था भारत सरकार ने की है. इससे 60 करोड़
तक का पूरा खर्चा आज भारत सरकार उठा रही है और प्रधानमंत्री जन औषधि परियोजना से 15,000 जगह पे 20% कॉस्ट में सारी दवाइयों को उपलब्ध कराया। एक प्रकार से बच्चा जब माँ के गर्भ में होता है तब से लेकर वो पुख्त नागरिक बने तब तक वो बीमार ही न पड़े, और बीमार पड़े तो ज्यादा खर्च के बगैर अपना स्वास्थ्य लाभ कर पाए। इस प्रकार की एक समुचित व्यवस्था अनेक कार्यक्रमों के माध्यमों से मोदी जी ने की। ಆರೋಗ್ಯ ಸೇವೆಗಳ ಜೊತೆಗೆ ಒಂದು ವಿಶಿಷ್ಟವಾದ ಭಾರತೀಯ ಹೋಲಿಸ್ಟಿಕ್ ಅಪ್ರೋಚ್ ಮುಖೇನ ಆರೋಗ್ಯದೆಡೆಗೆ ಇರಬಹುದು, ಫಿಟ್ ಇಂಡಿಯಾ ಮೂವ್ಮೆಂಟ್, ಯೋಗ ಡೇ, ಹಾಗೆಯೇ ಆಯುಷ್ಮಾನ್ ಭಾರತ್ ಮಿಷನ್ ಎನ್ನುವುದರ ಮೂಲಕ ಒಂದು ಸ್ವಾಸ್ಥ್ಯ ಸಮಾಜ, ತಾಯಿ ಮಗುವಿನ ಆರೋಗ್ಯದ ಜೊತೆಗೆ ಏನಾದರೂ ರೋಗ ಬಂದರೆ ಅದನ್ನು ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಕ್ರಾಂತಿಕಾರಿ ಹೆಜ್ಜೆಗಳನ್ನು ತೆಗೆದುಕೊಳ್ಳಲಾಗಿದೆ। और इन्होंने इसके साथ डॉक्टरों की संख्या बढ़ाने के लिए भी ढेर सारे काम किए। पहले 2014 में देश में 7 एम्स थे, आज 23 एम्स। मेडिकल कॉलेज की संख्या 387 थी, अब 780। एमबीबीएस सीट की संख्या 51,000 थी, आज 1,18,000। और पीजी सीट की संख्या 31,000 थी, आज 74,000 पीजी सीट देश में उपलब्ध है। इसका मतलब 1,18,000 एमबीबीएस डॉक्टर और 74,000 डबल ग्रेजुएट डॉक्टर हर साल बाहर आ रहे हैं। पहले इसकी संख्या 50,000 तक सीमित। ಮುಂಚೆ ಕೇವಲ ಕಡಿಮೆ ಇದ್ದಂತಹ ಕಾಲೇಜುಗಳ ಸಂಖ್ಯೆ ಇರ್ಬೋದು, MBBS ಇರ್ಬೋದು, PG ಇರ್ಬೋದು, ಅವೆಲ್ಲವೂ ಸಹ ಈಗ ಡಬಲ್ ಆಗಿ ಇಡೀ ದೇಶಕ್ಕೆ ಆರೋಗ್ಯ ಸೇವೆ ಲಭಿಸುವಂತಹ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ। अंत में मैं फिर से एक बार आदि चुनचुनगिरी महासंस्थान मठ, ये जो बहुत बड़ा अस्पताल यहाँ बनाकर सेवा का यज्ञ शुरू किया है, इसके लिए बहुत बहुत शुभकामनाएं देता हूँ। और फिर से एक बार श्री 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 डॉक्टर निर्मल नाथ जी महास्वामी का हृदय से धन्यवाद करकर मेरी बात को समाप्त करता हूँ। आप सभी को नमस्कार, वंदे मातरम। ಮತ್ತೊಮ್ಮೆ ನಾನು ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ। Ladies and gentlemen, जोरदार तालियों के साथ let's all give a round of applause for his highly inspiring and motivating speech. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ। ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿ ಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯಾ ಮಹಾತ್ರಿಪುರಸ್ಸರಿ। ನಾವೆಲ್ಲರೂ ಕೂಡ ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಬೆಂಗಳೂರಿನ ಕ್ಯಾಂಪಸ್ ಇವತ್ತು ಲೋಕಾರ್ಪಣೆಗೊಂಡಂತೆ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವಗಳಿಗೆ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸಾನಮಿಸಿ ಪರಮ ಪೂಜ್ಯ ಶ್ರೀ ಪರಮಾತ್ಮನ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿಯವರಲ್ಲಿ ಮತ್ತು ಬಹು ವಿಶೇಷವಾಗಿ ಇಂದು ದೆಹಲಿಯಿಂದ ಬಂದು ಹಳ್ಳಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯದ ಬೆಂಗಳೂರಿನ ಈ ಕ್ಯಾಂಪಸ್ ಅನ್ನು ದೇಶಕ್ಕೆ ಲೋಕಾರ್ಪಣೆ ಮಾಡಿದಂಥ ಅಮಿತ್ ಶಾಜಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಿಕೊಂಡು ವೈದ್ಯಕೀಯ ಶಿಕ್ಷಣ
ಹಳ್ಳಿಗೂ ಕೂಡ ತಲುಪಬೇಕು ಅಂತಕ್ಕಂಥದ್ದು ಮೋದಿಜಿಯವರ ಮತ್ತು ಅಮಿತ್ ಶಾಜಿಯವರ ಕನಸು. ಅದಕ್ಕೆ ಪೂರಕವಾಗಿ ಆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಅವರ ಉಪಸ್ಥಿತಿಯನ್ನು ಗೌರವಿಸಿ, ರಾಜ್ಯ ಸರ್ಕಾರದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಬಡವರ ಧ್ವನಿಯಾಗಿ ಸೇವೆಯನ್ನು ಮಾಡಿ ಪ್ರಸ್ತುತ ಕೇಂದ್ರ ಸರ್ಕಾರದ ಮಂತ್ರಿಯಾಗಿರ್ತಕ್ಕಂಥ ಪ್ರೀತಿಯ ಕುಮಾರಸ್ವಾಮಿ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ಸೋಮಣ್ಣ ಅವರಿದ್ದಾರೆ, ಸುಧಾಕರ್ ಅವರೇ, ವಿಶ್ವನಾಥ್ ಅವರೇ, ಶ್ರೀನಿವಾಸಯ್ಯ ಅವರೇ, ವೇದಿಕೆಯಲ್ಲಿ ವೈಸ್ ಚಾನ್ಸಲರ್ ಅಂಡ್ ಡೀನ್ ಆಫ್ ದ ಯೂನಿವರ್ಸಿಟಿ, ಸುಕ್ಷೇತ್ರ ಆದಿಚುಂಚನ ಮಹಾಸಂಸ್ಥಾನದ ವಿವಿಧ ಜಿಲ್ಲೆಗಳ ಎಲ್ಲ ಸ್ವಾಮೀಜಿಯವರ ಉಪಸ್ಥಿತಿ ಇದೆ. ಪ್ರೀತಿಯ ಭಕ್ತರೇ, ಮಾಧ್ಯಮ ವರ್ಗದವರೇ, ಆಸ್ತಿಕ್ ಮಹಾಶಯ, ಈಗಾಗಲೇ ಲೋಕಾರ್ಪಣೆಗೊಂಡಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಇಂದು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಮುಂದುವರಿದ ಭಾಗ ಕೇವಲ ಕಟ್ಟಡಗಳನ್ನು ಕಟ್ಟುವ ಭಾಗ ಅಲ್ಲ, ಇದು ಜನಗಳ ಮನಸ್ಸನ್ನ ಬೆಸೆಯುವಂಥ ಕಾರ್ಯ ಮತ್ತು ಜನಗಳಿಗೆ ಬೇಕಾಗಿರ್ತಕ್ಕಂಥ ವಿದ್ಯೆ ಮತ್ತು ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಸೌಭಾಗ್ಯದ ಕಾರ್ಯಕ್ರಮ ಇದು ಆಗಿದೆ. 1974 ಸುಮಾರಿಗೆ ನಮ್ಮ ಪೂಜ್ಯ ಗುರುಗಳಾಗಿದ್ದಂತಹವರು ಸರಿಯಾದ ಆರೋಗ್ಯ ಸಿಗದೇ ತಪಾಸಣೆ ಮಾಡಿಕೊಳ್ಳಿಕ್ಕೆ ಆಗ ದೇಹವನ್ನು ಬಿಟ್ಟ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಗುರುಗಳಿಗೆ ಒಂದು ಸಂಕಲ್ಪ ಆಯಿತು. ಅದು ಕಾರಣ ಬೀಜಿನಗರದ ಫಸ್ಟ್ ಹಾಸ್ಪಿಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ನಂತರದಲ್ಲಿ ಮತ್ತೆ ಕೆಂಗೇರಿ ಭಾಗದಲ್ಲಿ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ಹಾಸ್ಪಿಟಲ್ came into existence. Again it is to serve and to cater the health service to the rural part of that area. ಮತ್ತೆ ವಿಶ್ವವಿದ್ಯಾನಿಲಯ ಈ ಭಾಗದಲ್ಲಿ ಇದರ ನಗರೂರು ಅಂತ ಕರೀತಾರೆ. ನಗರ ಅಂದ್ರೆ ಸಿಟಿ, ಊರು ಅಂದ್ರೆ ವಿಲೇಜ್. ಇಟ್ ಈಸ್ ನೀದರ್ ಎ ಸಿಟಿ ನಾರ್ ಎ ವಿಲೇಜ್, ಸೊ ರೈಟ್ಲಿ ಆಫ್ಲಿ ಇಟ್ ಈಸ್ ನೇಮ್ಡ್ ಆಸ್ ಎ ನಗರೂರು. ಇಂತಹ ಒಂದು ಭಾಗದಲ್ಲಿ ನಮ್ಮ ಭಕ್ತರುಗಳಿಗೆ, ಈ ಭಾಗದಲ್ಲಿರ್ತಕ್ಕಂಥ ಭಕ್ತರುಗಳಿಗೆ, ನಾಗರಿಕರಿಗೆ ಆರೋಗ್ಯ ಮತ್ತು ವಿದ್ಯೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೂಜ್ಯ ಗುರುಜಿಯವರ ಸಂಕಲ್ಪ ಮತ್ತು ನಿಮ್ಮೆಲ್ಲರ ಅಪೇಕ್ಷೆಯಂತೆ ಈ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ಪೂಜ್ಯ ಗುರುಗಳ ಆಶೀರ್ವಾದವನ್ನು ಎಲ್ಲರಿಗೂ ಕೂಡ ತಿಳಿಸ್ತಾ ಈ ಸಂದರ್ಭದಲ್ಲಿ ಅಮಿತ್ ಶಾಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ನನಗೆ ಬಹಳಷ್ಟು ಸಂತೋಷವಿದೆ. ಅವರನ್ನ ಕಂಡರೆ ಇಡೀ ನಾಡು ಗೌರವಿಸುತ್ತೆ. ಕಾರಣ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ, ಅವರ ಶಕ್ತಿ ಇರ್ಬೋದು, ಬೇರೆಯವರ ಶಕ್ತಿ ಇರ್ಬೋದು. ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ದ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಒನ್ ಕ್ಯಾನ್ ಡಿರೈವ್ ದ ಎನರ್ಜಿ ಆಫ್ ಹ್ಯಾವಿಂಗ್ ಸೀನ್ ಅಮಿತ್ ಶಾಜಿ, one who is going to enroot it deeply into the culture of the country. One such person is going to derive the energy by default. ಹಣ್ಣು ಹೇಗೆ ಕೊಡುತ್ತೆ ಮರ, ನೆರಳನ್ನು ಹೇಗೆ ಕೊಡುತ್ತೆ, ಹೂವನ್ನು ಹೇಗೆ ಕೊಡುತ್ತೆ ಅಂತಂದ್ರೆ ಆ ಮರದ ಬೇರುಗಳು ಆಳವಾಗಿ ಭೂಮಿಯಲ್ಲಿ ಇರೋದ್ರಿಂದ. ಸಿಮಿಲರ್ಲಿ if you have to get fruit, flowers and the best of the best out of the tree, the way how it is rooted deeply into the soil. Similarly, if we too are deeply rooted into the culture of our country, we too are going to derive the energy the way how we has been getting the energy. ಒಂದು ಮಾತು ಅವ್ರನ್ನ ನೋಡಿದಾಗ, ತುಂಬ ಸರಿಹದ್ದಿನ ನೋಡಿದಾಗ ನೆನಪಾಗುತ್ತೆ. ಗೀತೆಯಲ್ಲಿ 700 ಶ್ಲೋಕಗಳಿದ್ದಾವೆ. ಎಷ್ಟು? 700 ಶ್ಲೋಕಗಳು. ಕೊನೆಯ ಒಂದು ಶ್ಲೋಕ ಒಂದು. ಎಲ್ಲ ಮಾತುಗಳನ್ನು ವೇದವ್ಯಾಸರ ಮಾತಿನ ಹಾಗೆ ವಿಸ್ತರಿಸಿದ ಮೇಲೆ ಧೃತರಾಷ್ಟ್ರನಿಗೆ ಸಂಜೆಯ ಒಂದು ಮಾತಿನ ಕೊನೆಯ ಮಾತಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ ಮತಿರ್ಮಮ. ಸಂಜಯ ಹೇಳಿದ ಕೊನೆಯ ಮಾತು ಭಗವದ್ಗೀತೆಯಲ್ಲಿ. ಏನದ ಅರ್ಥ? ನಮ್ಮ ಬದುಕಿಗೆ ಸಂಪತ್ತು ಬೇಕು ಅಂತ ಬಯಸ್ತೇವೆ. ನಾವು ಕೈಗೊಂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಯಶಸ್ಸು ಮತ್ತು ವಿಜಯ ಸಿಗಲಿ ಅಂತ ಬಯಸ್ತೇವೆ. ಮತ್ತು ನಾವು ಕೈಗೊಂಡ ಯಾತ್ರೆಯಲ್ಲಿ ಸತತವಾಗಿರ್ತಕ್ಕಂಥ ಪ್ರೋಗ್ರೆಸ್ ಅಂಡ್ ಪ್ರಾಸ್ಪರಿಟಿ ವಿ ಎಕ್ಸ್ಪೆಕ್ಟ್. ಮತ್ತು ನೀತಿಗಳು ಸಮಾಜ
If you are going to be yogi like a Krishna without bhakti, these things are not going to be established. Along with Krishna, who is a yogi, epitome of knowledge and wisdom and enlightenment, only when we have Arjuna, who has the bow, which is nothing but the valor and the courage and the energy, only when these two are going to be embedded, these two are going to be blended, only then we can expect ಆಗ ಮಾತ್ರ ನಾವು ಸಂಪತ್ತನ್ನ, ವಿಜಯವನ್ನ, ಮೌಲ್ಯಗಳನ್ನ ಜಗತ್ತಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. Amit Shah ji, he is so devoted and a man of spirituality. Having seen quite closely, he has all the maryada respect to the culture and the spirituality of our country. Being deeply rooted into the culture, also he knows how to act. Ideas are going to rule the world too. If these ideas are not going to be sown, if these ideas are not going to be fostered, what is the use of having the best seeds? Being a man of action, Amit Shah ji has been respecting the culture, religion and the spirituality of the country, so he has been deriving that energy from the very root of our culture. What actually culture is going to be? Culture ಏನು ಕೊಡುತ್ತೆ ನಮಗೆ? ಒಬ್ಬ ವ್ಯಕ್ತಿ ಹೇಳ್ತಾನೆ, if my personality and identity is going to be respected in the society, I should have the culture. At physical level, at mental level, at culture level, at intellectual level, at the spiritual level, if one has that culture, he is going to be distinguished from person to person. Being one such man of culture, man of spirituality, man of nationalism, he has been deriving that energy, so he has been working relentlessly for the unity of our country. Once again, I am thanking for his presence. ಮತ್ತೊಮ್ಮೆ ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಈ ಆಸ್ಪತ್ರೆ ಮತ್ತು ಕಾಲೇಜಿನ ಬದಲಿಗೆ ಬಹುವಾಗಿ ಶ್ರಮಿಸಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಬಂದದ್ದು, ಸೋಮಣ್ಣನವರು ಬಂದದ್ದು, ಕುಮಾರಸ್ವಾಮಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್, ರೈಟ್ ಡೈರೆಕ್ಷನ್ ಆಫ್ ಅಮಿತ್ ಶಾ ಜಿ ಅಂಡ್ ಮೋದಿ ಜಿ ಈಸ್ ಎಕ್ಸಾಂಪ್ಲರಿ. And all these personalities have come here to witness and to inaugurate this program. Thanking all the people, those who have come, particularly our Amit Shah ji, who has been nurturing and fostering the culture and the spirituality of our country. ಕೊನೆಯದಾಗಿ ನಮ್ಮ ದೇಶದ ಸಂಸ್ಕೃತಿ ಯಾಕೆ ಉಳಿಬೇಕು ಅಂತಂದ್ರೆ, ಸ್ವಾಮಿ ವಿವೇಕಾನಂದ ಲಾಂಗೆಗೂ ಒಂದು ಮಾತನ್ನ ಹೇಳಿದ್ರು, if India lives, who dies? If India dies, who lives? ಭಾರತ ಉಳಿದರೆ ಅಳಿಯುವರಾರು, ಭಾರತ ಅಳಿದರೆ ಉಳಿಯುವರಾರು. ಅಂದರೆ ಭಾರತವನ್ನು ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ಜ್ಯೋತಿಯ ಸ್ವರೂಪದಲ್ಲಿರ್ತಕ್ಕಂಥ ನಮ್ಮ ಭಾರತ ಉಳಿಬೇಕು. ಭಾರತ ಉಳಿಬೇಕು ಅಂತಂದ್ರೆ ಏನು? ಶತಮಾನಗಳಿಂದ ಬಂದಿರತಕ್ಕಂಥ ಜ್ಞಾನವನ್ನು ನಾವು ಉಳಿಸಬೇಕಾಗುತ್ತೆ. ಅಂತಹ ಜ್ಞಾನ ಪರಂಪರೆ ಉಳಿದದ್ದೇ ಆದರೆ ನಮ್ಮ ನಾಡು ಜಗತ್ತಿಗೆ ಬೆಳಕಾಗುತ್ತೆ. ಇಲ್ಲಿ ಈ ಒಂದು ಕ್ಯಾಂಪಸ್ನಲ್ಲಿ ಆಯುರ್ವೇದಿಕ್ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ, ಅಲೋಪತಿ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ. ಇಲ್ಲಿ ಕಾಲೇಜು ನೆಪ ಮಾತ್ರ. ಕಾಲೇಜುಗಳ ಮುಖಾಂತರ ಇಲ್ಲಿ ಇರ್ತಕ್ಕಂಥ ಡಾಕ್ಟರ್ಸ್ಗಳ ಮುಖಾಂತರ ಈ ಭಾಗದ ನಮ್ಮ ರೋಗಿಗಳನ್ನ, ಜನಗಳನ್ನ ಟ್ರೀಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಒಂದು ಸಲ ಅಮಿತ್ ಶಾ ಜಿ ಅವರು ಹೇಳಿದ್ರು, unless we integrate both our ancient system of medicine and the education along with the modern medicine, if it is not going to be integrated, future is going to be very difficult. ಒಂದು ಕಡೆ ಆಯುರ್ವೇದವನ್ನು ನಾವು ಸಪೋರ್ಟ್ ಮಾಡಬೇಕು, ಇನ್ನೊಂದು ಕಡೆ ಮಾಡರ್ನ್ ಕೂಡ ಸಪೋರ್ಟ್ ಮಾಡಬೇಕು. ದಿಸ್ ಇಸ್ ದ ವಿಷನ್ ವಿಚ್ ವಾಸ್ ಗಿವನ್ ಬೈ ಹಿಮ್. ಆಸ್ ದ ರಿಸಲ್ಟ್ ದಿ ಸಿಸ್ಟಮ್ ಈಸ್ ರಿಯಲೈಸ್ಡ್ ಓವರ್ ಹಿಯರ್. ಪೂಜ್ಯ ಗುರು ಬಾಲ ಗಂಗಾಧರ ಮಹಾಸ್ವಾಮೀಜಿಯವರ ಕನಸು ಇವತ್ತು ಸಾಕಾರಗೊಂಡಿದೆ. ಇದರ ಸೌಲಭ್ಯವನ್ನು ತಾವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಳಿಕ್ಕೆ ಇಂದು ವ್ಯವಸ್ಥೆ ಲೋಕಾರ್ಪಣೆಗೊಂಡ ಸಂದರ್ಭದಲ್ಲಿ ಮತ್ತೊಮ್ಮೆ